ರಾಜ್ಯ ಸರ್ಕಾರ ವಿಶ್ವಕರ್ಮ ಸಮುದಾಯಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿದೆ. ನಮ್ಮ ನೋವನ್ನು ಹೇಳ್ಕೊಳ್ಳಿಕ್ಕೆ ಈ ಸರ್ಕಾರದಲ್ಲಿ ಅವಕಾಶ ಇಲ್ಲ. ನಮ್ಮಂಥ ಕಾಯಕ ಸಮಾಜಗಳು ನಮಗಾಗಿ ಬದುಕ್ತಾ ಇಲ್ಲ, ಸಮಾಜಕ್ಕಾಗಿ ಬದುಕ್ತಾ ಇದ್ದೀವಿ. ನಾವು ಪಂಚಕಸಬುಗಳ ಮೂಲಕ ಈ ದೇಶಕ್ಕೆ ಕೊಡುಗೆ ಕೊಟ್ಟಂಥ ಸಮಾಜ. ಉಪವಾಸ ಸತ್ಯಾಗ್ರಹ ಮಾಡಿ ಸರ್ಕಾರದ ಗಮನ ಸೆಳೀಬೇಕು ಅಂತೇಳಿ ಕುಳಿತಿದ್ದಂಥ ನಮ್ಮ ಸ್ವಾಮೀಜಿಗಳನ್ನ ಬಲವಂತವಾಗಿ ಎತ್ಕೊಂಡು ಬರುವಂಥ ಕೆಲಸವನ್ನು ಇವತ್ತು ಉಪ್ಪಾರಪೇಟೆ ಪೊಲೀಸ್ನವರಿಂದ ಸರ್ಕಾರ ಮಾಡಿಸಿದೆ. ಒಬ್ಬರು ಸ್ವಾಮೀಜಿ ನೀಲಕಂಠಾಚಾರ್ಯ ಸ್ವಾಮೀಜಿ ಅಂತೇಳಿ ಅವ್ರಿಗೆ ಆರ್ಟಲ್ಲಿ 2 ಸ್ಟೆಂಟ್ ಹಾಕಿದ್ರು. ಅವ್ರನ್ನ ಸಾಮಾನ್ಯ ಮನುಷ್ಯರಂತೆ ಎತ್ಕೊಂಡು ಬಂದು ಗಾಡಿಗೆ ಹಾಕುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಉಪ್ಪಾರಪೇಟೆ ಪೊಲೀಸ್ನವ್ರ ಕೈಯಲ್ಲಿ ಮಾಡಿಸಿದೆ. ಪೊಲೀಸ್ನವರು ಕೂಡ ಸರ್ಕಾರದ ಒತ್ತಡ ನಾವೇನು ಮಾಡಲಿಕ್ಕಾಗಲ್ಲ ಅನ್ನೋ ಅಸಹಾಯಕತೆಯನ್ನು ತೊಡ್ಕೊತಾ ಇದ್ದಾರೆ. ಇವತ್ತು ಹಿಂದುಳಿದ ವರ್ಗದ ನಾಯಕರಾದಂಥ ಮುಖ್ಯಮಂತ್ರಿಗಳು ಇದ್ದೂ ಕೂಡ ನಮ್ಮಂಥ ಹಿಂದುಳಿದ ವರ್ಗದವ್ರಿಗೆ ಈ ರೀತಿ ಅನ್ಯಾಯ ಆಗ್ತಾ ಇರೋದು ಬೇಲಿನೇ ಎದ್ದು ಹೊಲ ಮೇದಂತೆ ಅಂತ ನಮಗೆ ನೋವಾಗ್ತಾ ಇದೆ. ನಮ್ಮ ಸ್ವಾಮೀಜಿಗಳಿಗೆ ಏನಾದರೂ ತೊಂದರೆ ಆದರೆ ರಾತ್ರೋರಾತ್ರಿ ಮುಖ್ಯಮಂತ್ರಿಗಳ ಮನೆ ಮುಂದೆ ನಾವೆಲ್ಲ ಧರಣಿ ಕೂರ್ತೇವೆ. ನಾಳೆ ದಿವಸ ನಮ್ಮ ಸಮಾಜಕ್ಕಾದಂಥ ಅನ್ಯಾಯವನ್ನು ಇಡೀ ಜಗಜ್ಜಾಹೀರು ಮಾಡುವಂಥ ಕೆಲಸವನ್ನು ನಾವು ವಿಧಾನಸೌಧದ ಮುಂದೆ ಪ್ರತಿಭಟನೆ ಕೂರುವಂಥ ಕೆಲಸವನ್ನು ಇಡೀ ವಿಶ್ವಕರ್ಮ ಸಮುದಾಯ ಮಾಡ್ತೇವೆ. ಸಣ್ಣ ಪುಟ್ಟ ಬೇಡಿಕೆಗಳನ್ನ ಈಡೇರಿಸ್ಕೊಡಿ ಅಂತ ಬಜೆಟ್ ಪೂರ್ವದಲ್ಲಿ ಹೋಗಿ ಕೇಳಿದ್ರು, ಆಗಲೂ ಕೂಡ ತಾತ್ಸಾರ ಮಾಡಿದ್ರು. ಧರಣಿ ಕೂತ್ರೆ ಎದೇಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ? ಎಲ್ಲಿದೆ ಹಿಂದುಳಿದ ವರ್ಗದವ್ರಿಗೆ? ನಮ್ಮಂಥ ಸಮುದಾಯಕ್ಕೆ ಧ್ವನಿನೇ ಇಲ್ವಾ? ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡುವಂಥ ಹಕ್ಕನ್ನೇ ಕಸ್ಕೊಳ್ಳುವಂಥ ಸರ್ಕಾರ ಇಲ್ಲಿದೆ. ನಿಜಕ್ಕೂ ಕೂಡ ಬಾಯಿ ಬಡ್ಕೊಂಡು ನಮ್ಮ ಸಮಾಜ ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂಥ ಸನ್ನಿವೇಶ ನನಗೆ ಇವತ್ತು ಬಂತು. ನಮ್ಮ ಸಮಾಜ ಸ್ವಾಮೀಜಿಗಳನ್ನ ಕುರಿಮರಿ ಎತ್ಕೊಂಡ್ಬಂದು ಬಿಸಾಕಿದ್ರು. ಇವತ್ತು ಅವರ ಸ್ಟೆಂಟ್ ಪ್ರಾಬ್ಲಮ್ ಆಗಿ ಜಯದೇವ ಆಸ್ಪತ್ರೆಗೆ ಹೋಗಿದ್ದಾರೆ. ಯಾರಿಗೆ ಹೇಳ್ಕೊಳ್ಳುವ ನೋವು ನಾನು? ಇವರು ನಮ್ಮ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳ ಒಂದು ಸಮಾಜ ಸ್ವಾಮೀಜಿಗಳು ಬಂದು ಕೂತವ್ರೆ ಅಂದರೆ ಒಬ್ಬ ಮಂತ್ರಿನೋ ಒಬ್ಬ ಸರ್ಕಾರದ ಅಧಿಕಾರಿನೋ ಬಂದು ಮಾತನಾಡಿ ಸಮಸ್ಯೆ ಕೇಳುವಂಥ ಸೌಜನ್ಯತೆ ಇಲ್ಲ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ, ನಾಚಿಕೆ ಆಗಬೇಕು. ಇಂಥ ಸರ್ಕಾರಗಳು ಇದ್ದರಷ್ಟು ಹೋದ್ರಷ್ಟು. ಹಿಂದೂ ವಿರೋಧಿ ಸರ್ಕಾರ ಇದು. ಹಿಂದೂ ಧರ್ಮದ ಸ್ವಾಮೀಜಿಗಳನ್ನ ನಾಯಿ ಥರ ಪ್ರಾಣಿಗಳ ಥರ ಎತ್ಕೊಬಂದು ಕಾರು ಬಿಸಾಕ್ತಾರೆ ಅಂತಂದರೆ ಇದು ಹಿಂದೂ ವಿರೋಧಿ ಸರ್ಕಾರ ಅಂತ ಮತ್ತೆ ಅಪ್ರೂವ್ ಮಾಡ್ತಾ ಇದೆ. ನಾವು ರಾಜ್ಯವ್ಯಾಪಿ ಹೋರಾಟವನ್ನು ಹಂಚುತ್ತೀವಿ, ಕಿಚ್ಚನ್ನು ಹಚ್ಚುತ್ತೀವಿ. ನಮ್ಮ ಸಮಾಜಕ್ಕೆ ಆಗ್ತಾ ಇರೋ ಅನ್ಯಾಯ, ನಾವೇನು ಸ್ವಾಮಿ ಅನ್ಯಾಯ ಮಾಡಿದ್ವು? 45 ಲಕ್ಷ ಜನಸಂಖ್ಯೆ ಇದ್ದೇವೆ. ನಮಗೊಂದು ಸಮಾಜಕ್ಕೆ 100 ಕೋಟಿ ರೂಪಾಯಿ ಅನುದಾನ ಕೊಡಿ ಅಂತ ಕೇಳಿದ್ವು. ನಮ್ಮ ಸಮಾಜದ ಬಡ ಮಕ್ಕಳಿಗೆ 2 ವಸತಿ ಶಾಲೆ ಕೊಡಿ ಅಂತ ಕೇಳಿದ್ವು. ನಮ್ಮ ಸಮಾಜದ ಬಡ ಮಕ್ಕಳಿಗೆ ನಿಗಮದ ಮುಖಾಂತರ IAS KS ಕೋಚಿಂಗ್ ಸೆಂಟ್ರ್ ಮಾಡಿಕೊಡಿ ಅಂತ ಕೇಳಿ ಇಷ್ಟು ಬೇಡಿಕೆಯನ್ನು ಈಡೇರಿಸ್ಕೊಡ್ಲಿಕ್ಕಾಗದೆ ನಮ್ಮನ್ನು ಸ್ವಾಮೀಜಿಗಳನ್ನು ನಮ್ಮನ್ನು ದನ ತುಂಬಿದಂಗೆ ಪ್ರಾಣಿಗಳನ್ನ ತುಂಬಿದಂಗೆ ಇವತ್ತು ವಾಹನಕ್ಕೆ ತುಂಬಿ ಎತ್ಕೊಂಡ್ಬರ್ತಾರೆ ಅಂತಂದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಾ? ನಾವು ತೆರಿಗೆದಾರ ಅಲ್ವಾ ಸ್ವಾಮಿ? ನಾವು ತೆರಿಗೆ ಕಟ್ತಾ ಇಲ್ವಾ? ನಮಗೆ ವಿಶ್ವಕರ್ಮರಿಗೆ ತೆರಿಗೆ ರಹಿತವಾಗಿ ಏನಾದ್ರು ಬಿಟ್ಟಿದ್ದೀರಾ? ಏನು ಕೊಟ್ಟಿದ್ದೀರಿ ಬಜೆಟ್ನಲ್ಲಿ? 4 ಕಾಣಿ ಕೊಟ್ಟಿದ್ದೀರಾ ವಿಶ್ವಕರ್ಮರಿಗೆ? 4 ಕಾಣಿ ವಿಶ್ವಕರ್ಮರಿಗೆ ಕೊಟ್ಟಿದ್ದೀರಾ? ಯಾವುದಾದ್ರೂ ಸಣ್ಣ ಯೋಜನೆ ಕೊಟ್ಟಿದ್ದೀರಾ ವಿಶ್ವಕರ್ಮರಿಗೆ? ನಾವು ಬದುಕುವಂಥದ್ದು ಹೇಗೆ ಬದುಕಬೇಕು? ಸರ್ಕಾರದ ಯೋಜನೆಗಳಿಂದ ಇಂಥ ಸರ್ಕಾರ ವಿಶ್ವಕರ್ಮರ ಪಾಲಿಗೆ ಇದ್ರೂ ಒಂದೇ, ಸತ್ರು ಒಂದೇ. ನಮ್ಮಂಥ ಸಮುದಾಯಗಳು ಪಂಚಕಸಬುಗಳನ್ನ ಮಾಡ್ತೀವಿ. ನಾವಾದರೂ ನ್ಯಾಯ ಕೇಳಲಿಕ್ಕೆ ಧರಣಿ ಕೂತು ಹಲವಾರು ಹಿಂದುಳಿದ ವರ್ಗದ ಸಣ್ಣ ಸಮುದಾಯಗಳು ಇವತ್ತು ಬಡವನಿಗೊಬ್ಬ ದೌಡೆ ಮೂಲ ಅಂತ ತನ್ನ ನೋವನ್ನು ತಾವೇ ನುಂಗ್ಕೊಂಡು ಬದುಕ್ತಾ ಇರುವಂಥ ಸ್ಥಿತಿನಲ್ಲಿ ಇವತ್ತು ರಾಜ್ಯದಲ್ಲಿ ಹಲವಾರು ಹಿಂದುಳಿದ ವರ್ಗದ ಸಮುದಾಯ ಇದ್ದಾವೆ. ಅವಕ್ಕೆಲ್ಲ ನ್ಯಾಯ ಯಾರು ಕೊಡ್ತಾರೆ ಸ್ವಾಮಿ? ದಯಮಾಡಿ ಮಾಧ್ಯಮದವರೇ ಇದಕ್ಕೆಲ್ಲದಕ್ಕೂ ನಮ್ಮ ಬೆಳಕು ಚೆಲ್ಲಿ ನಮ್ಮಂಥ ಸಮಾಜಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ತಾವಾದರೂ ಮಾಡಬೇಕು ಸರ್. ಮಳವಳ್ಳಿ ಶ್ರೀನಿವಾಸ ಅಂತೇಳಿ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ.